ರಾಜಕೀಯದಲ್ಲಿ ರಂಗೇರ್ತಾ ಇದೆ ಮತದಾನದ ಕಾವು. ವಿಶ್ವದ ಅತಿದೊಡ್ಡ ಲೋಕಸಭಾ ಮತದಾನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. 14 ಕ್ಷೇತ್ರಗಳು, 227 ಅಭ್ಯರ್ಥಿಗಳು. ಜೂನ್ 4ಕ್ಕೆ ರಿಸಲ್ಟ್. ರಾಜ್ಯ ರಾಜಕೀಯದಲ್ಲಿ ರಂಗೇರ್ತಾ ಇದೆ ಮತದಾನದ ಕಾವು. ಬಿರುಸಿನ ಚಟುವಟಿಕೆಗಳು ಗರಿಗೆದರ್ತಾ ಇದೆ. ವಿಶ್ವದ ಅತಿದೊಡ್ಡ ಲೋಕಸಭಾ ಮತದಾನಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭ ಆಗಿದೆ. 14 ಕ್ಷೇತ್ರಗಳು, 227 ಅಭ್ಯರ್ಥಿಗಳು. ಯಾರು ಗೆದ್ದು ದೆಹಲಿಯ ಗದ್ದುಗೆಯನ್ನ ಏರಲಿದ್ದಾರೆ? ಅಂತಿಮ ಫಲಿತಾಂಶ ಜೂನ್ 4ಕ್ಕೆ ಹೊರಬೀಳಲಿದೆ. 2,59,00,000 ಮತದಾರರಿಂದ ವೋಟಿಂಗ್ ಪ್ರಕ್ರಿಯೆ ನಡೆಯಲಿದೆ. ಈಗಾಗಲೇ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ವೋಟಿಂಗ್ ನಡೆಸುವುದಕ್ಕೆ ಕಾಲಾವಕಾಶವನ್ನು ಕೂಡ ನೀಡಲಾಗಿರುವಂತದ್ದು. ವಿಶ್ವದ ಅತಿದೊಡ್ಡ ಲೋಕಸಭಾ ಮತದಾನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಕ್ಷಣಗಣನೆ ಅಷ್ಟೇ ಆರಂಭ ಆಗಿರೋದು. ಯಾಕಂದ್ರೆ ಲೋಕಸಭಾ ಚುನಾವಣೆಯ 2ನೇ ಹಂತದ ಮತದಾನಕ್ಕೆ ಕರ್ನಾಟಕ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿದೆ. ಇವತ್ತು ಏನು ಉಳಿದಂತಹ 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ. ಕಣದಲ್ಲಿ 227 ಅಭ್ಯರ್ಥಿಗಳಿದ್ದಾರೆ. ಇಲ್ಲೇನಿದ್ರು ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನೇರ ಹಣಾಹಣಿ ಇರುವಂತದ್ದು. 2 ಕ್ಷೇತ್ರಗಳಲ್ಲೂ ಪಕ್ಷೇತರ ಅಭ್ಯರ್ಥಿಗಳು ಕೊಂಚ ಪ್ರಭಾವವನ್ನ ಬೀರಬಹುದೇನಲಾಗ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ನಾವು ಗಮನಿಸ್ತಾ ಇದೀವಿ, ಒಂದೊಂದು ಕ್ಷೇತ್ರಗಳಲ್ಲಿ ತ್ರಿಕೋನ ಸ್ಪರ್ಧೆ ಇದೆ. ದಾವಣಗೆರೆ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಈ ಭಾಗದಲ್ಲಿ ಅಂದ್ರೆ ಈ ಹಿಂದೆನೆ ಚುನಾವಣೆ ಕಂಪ್ಲೀಟ್ ಆಗಿದೆ. ಬಟ್ ಶಿವಮೊಗ್ಗದಲ್ಲಿ ಆದ್ರೂ ಕೂಡ ತ್ರಿಕೋನ ಸ್ಪರ್ಧೆ ಅಂತ ಬಂದ್ರೆ ಅಲ್ಲಿ ವೋಟಿಂಗ್ಸ್ಗಳು ಸ್ಪ್ಲಿಟ್ ಆಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರುವಂತದ್ದು. ಹಾಗಾಗಿ ಈಗ ಏನು 2,59,00,000 ಮತದಾರರು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಒಟ್ಟು 28,269 ಮತಗಟ್ಟೆಗಳನ್ನ ಸ್ಥಾಪಿಸಿದೆ ಚುನಾವಣಾ ಆಯೋಗ. ಈಗಾಗಲೇ ಏನು ಗಮನಿಸ್ತಾ ಇದ್ದೀವಿ, ಮೊದಲನೇ ಹಂತದ ಚುನಾವಣೆ ಕಂಪ್ಲೀಟ್ ಆಗಿದೆ. 14 ಲೋಕಸಭಾ ಕ್ಷೇತ್ರಗಳಿಗೆ ಏಪ್ರಿಲ್ 26ರಂದೇ ಏನು ಚುನಾವಣೆ ಕಂಪ್ಲೀಟ್ ಆಯಿತು. ಬಹಳ ವೇಟಿಂಗ್ ಅಂದ್ರೆ ಬಹಳ ಕುತೂಹಲವನ್ನ ಕೇಳಿಸ್ತಾ ಇದ್ದಂತಹ ಲೋಕಸಭಾ ಕ್ಷೇತ್ರ ಅಂತಂದ್ರೆ ಅದು 2ನೇ ಹಂತದ 14 ಲೋಕಸಭಾ ಕ್ಷೇತ್ರಗಳು. ಈಗ ಅದಕ್ಕೂ ಕೂಡ ಕಾಲಾವಕಾಶ ಕೂಡಿ ಬಂದಿದೆ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಈಗಾಗಲೇ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಏಪ್ರಿಲ್ 26ರಂದೇ ಮತದಾನ ಕಂಪ್ಲೀಟ್ ಆಗಿದೆ. ಇನ್ನೇನು ಇವತ್ತು 14 ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ನಡೆಯುತ್ತೆ. ನೋಡ್ಬೇಕಾಗುತ್ತೆ. ಈಗ ನಾವು ಗಮನಿಸ್ತಾ ಇದ್ದೀವಿ, ಎಲ್ಲರೂ ಕೂಡ ದೇಶ ವಿದೇಶದಿಂದ ಏನು ವೋಟಿಂಗ್ ಪ್ರಕ್ರಿಯೆಗೆ ಭಾಗಿಯಾಗ್ತಾ ಇದ್ದಾರೆ. ತಮ್ಮ ಒಂದು ಮತವನ್ನು ಕೂಡ ಕಳ್ಕೋಬಾರದು ಅನ್ನುವಂತ ನಿಟ್ಟಿನಲ್ಲಿ ಬರ್ತಾ ಇದ್ದಾರೆ, ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಕರ್ನಾಟಕದಲ್ಲಿ 2ನೇ ಹಂತದ ಲೋಕಸಭಾ ಚುನಾವಣೆ. ಕರ್ನಾಟಕದಲ್ಲಿ ಇವತ್ತು 2ನೇ ಹಂತದ ಲೋಕಸಭಾ ಚುನಾವಣೆ. ಉತ್ತರದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಹೇಗೆ ನಡೀತಾ ಇದೆ ಚುನಾವಣೆ? ಹಾಗಾದ್ರೆ ಎಲ್ಲೆಲ್ಲಿ ನಡೀತಾ ಇದೆ ಚುನಾವಣೆ? ಇವತ್ತು ಘಟಾನುಘಟಿ ನಾಯಕರ ಹಣೆ ಬರಹ ನಿರ್ಧಾರ ಆಗಲಿದೆ. ಕರ್ನಾಟಕದಲ್ಲಿ 2ನೇ ಹಂತದ ಚುನಾವಣೆಗೆ ಈಗಾಗಲೇ ತಯಾರಿ ನಡೀತಾ ಇದೆ. ಹೊಸಬರು ಹಳೆಯಬ್ಬರ ಮಧ್ಯೆ ಫೈಟ್ ಕೂಡ ಶುರುವಾಗಿದೆ. ಹೈ ವೋಲ್ಟೇಜ್ ಕದನ ಕಣ. ಈ ರಣಕಣದಲ್ಲಿ ಗೆಲ್ಲೋರ್ ಯಾರು, ಸೋಲೋರ್ ಯಾರು? ಘಟಾನುಘಟಿ ನಾಯಕರು ಇದರಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ. ಹಳಬರು ಹೊಸಬರ ನಡುವೆ ಸಂಸತ್ ಪ್ರವೇಶಕ್ಕಾಗಿ ಫೈಟ್ ನಡೀತಾ ಇದೆ. 2 ಕೇಂದ್ರ ಸಚಿವರು, 2 ಮಾಜಿ ಸಿಎಂಗಳು, ಮಾಜಿ ಸ್ಪೀಕರ್, 8 ಹಾಲಿ ಸಂಸದರು ಕಣದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸಚಿವರು, ಮುಖಂಡರ ಮಕ್ಕಳೇ ಹೆಚ್ಚಾಗಿ ಗುರುತಿಸಿಕೊಂಡಿದ್ದಾರೆ. 6 ಮಹಿಳೆಯರಿಗೆ ಟಿಕೆಟ್ ಕೊಟ್ಟಿದೆ ಆಡಳಿತ ಪಕ್ಷ. ಈ ಬಾರಿ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಕೂಡ ಕುತೂಹಲ ಹೆಚ್ಚಿದೆ.
ಸಚಿವರ ಮಕ್ಕಳಿಗೇನೆ ಈ ಬಾರಿ ಮಣಿಯನ್ನ ಹಾಕಲಾಗಿದೆ. ಗಮನಿಸಿದ್ವಿ ನಾವು. ಇತ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯಾ ರೆಡ್ಡಿ ಅವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಆಗಿರ್ಬೋದು, ಇತ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಸೇರಿದಂತೆ ಈ ಬಾರಿ ಹೊಸಬರೇ ಅಖಾಡಕ್ಕೆ ಇಳಿದಿದ್ದಾರೆ. ಇತ ಸಚಿವರ ಪುತ್ರಿ ಮುಖ್ಯವಾಗಿ ಸಂಯುಕ್ತಾ ಪಾಟೀಲ್ ಅವರು ಕೂಡ ಈ ಬಾರಿ ಸ್ಪರ್ಧೆಗೆ ಇಳಿದಿದ್ದಾರೆ. ಗಮನಿಸ್ತಾ ಇದ್ದೀವಿ ಇವತ್ತು ಎಲ್ಲೆಲ್ಲಿ ಹಾಗಾದ್ರೆ ಚುನಾವಣಾ ಪ್ರಕ್ರಿಯೆ ನಡೆಯುತ್ತೆ. 14 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಈಗಾಗಲೇ ಜನರು ವೇಟ್ ಮಾಡ್ತಾ ಇದ್ದಾರೆ. ಬೆಳಗ್ಗೆನೆ ವೋಟಿಂಗ್ ಮಾಡಿ ನಮ್ಮ ಜವಾಬ್ದಾರಿಯನ್ನ ನಾವು ಮುಗಿಸಿದ್ರೆ ಸಾಕು ಅಂತ ಈಗಾಗಲೇ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಚಿಕ್ಕೋಡಿಯಲ್ಲೂ ಇವತ್ತು ಲೋಕಸಭಾ ಚುನಾವಣೆಯ ಕಾವು ಹೆಚ್ಚಾಗಿದೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಂತೂ ಒಂದು ರೀತಿಯಾದಂತಹ ಕುತೂಹಲ ಹೆಚ್ಚಾಗಿದೆ. ಯಾಕಂತಂದ್ರೆ ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಹೊಸಬರು ವರ್ಸಸ್ ಹಳಬರು. ಮೃಣಾಲ್ ಹೆಬ್ಬಾಳ್ಕರ್ ವರ್ಸಸ್ ಜಗದೀಶ್ ಶೆಟ್ಟರ್ ಅವರು ಈ ಬಾರಿ ಬೆಳಗಾವಿಯಿಂದ ಸ್ಪರ್ಧೆ ಮಾಡ್ತಾ ಇರೋದು ಒಂದು ಕಡೆ ಕುತೂಹಲ ಇದೆ. ಈ ಬಾರಿ ಶತಾಯಗತಾಯ ಜಗದೀಶ್ ಶೆಟ್ಟರ್ ಅವರು ಗೆಲ್ಲೇಬೇಕಾದಂತಹ ಹೊಣೆಗಾರಿಕೆಯನ್ನು ಹೊತ್ಕೊಂಡಿದ್ದಾರೆ. ಯಾಕಂತಂದ್ರೆ ಹಳಬರ ಮುಂದೆ ಏನಾದ್ರೂ ಮೇ ನಾಟ್ ಬಿ ಸೋತ್ರು ಅಂತಂದ್ರೆ ನಿಜಕ್ಕೂ ಕೂಡ ಅದು ಬಹಳ ದೊಡ್ಡ ಮಟ್ಟದ ಅವಮಾನ ಆಗೋಗ್ಬಿಡುತ್ತೆ. ಹಾಗಾಗಿ ಮೃಣಾಲ್ ಹೆಬ್ಬಾಳ್ಕರ್ ಅವರ ಪರವಾಗಿ ಗೆಲ್ಲುವುದಕ್ಕೆ ಈಗಾಗಲೇ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಜಗದೀಶ್ ಶೆಟ್ಟರ್. ಈ ಕಡೆ ಚಿಕ್ಕೋಡಿಯಲ್ಲಿ ಈಗಾಗಲೇ ಹೇಳಿದಾಗೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ತಂದೆ ಹೇಳಿ ಕೇಳಿ ಸಚಿವರಾಗಿದ್ದಾರೆ, ಪ್ರಭಾವಿ ರಾಜಕಾರಣಿ ಆಗಿದ್ದಾರೆ. ಅವರ ಮುಖಾಂತರ ಈ ಬಾರಿ ಗೆಲುವನ್ನ ಸಾಧಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಇವತ್ತು ಚುನಾವಣೆ ನಡೀತಾ ಇದೆ. ಬಿಜಾಪುರ, ಗುಲ್ಬರ್ಗ, ರಾಯಚೂರು, ಬೀದರ್, ಕೊಪ್ಪಳ, ಬಳ್ಳಾರಿ, ಹಾವೇರಿ ಸೇರಿದಂತೆ ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ, ಶಿವಮೊಗ್ಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚುನಾವಣೆಯ ಪ್ರಕ್ರಿಯೆ ಜೋರಾಗಿರುವಂಥದ್ದು. ಯಾಕಂತಂದ್ರೆ ಇಲ್ಲಿ ಒಂದು ಕಡೆ ಬಿಜೆಪಿ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಕೂಡ ಗೆಲ್ಲಲೇಬೇಕಾದಂತಹ ನಿಟ್ಟಿನಲ್ಲಿ 3ನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಹುದ್ದೆಯಲ್ಲಿ ನೋಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರೆಲ್ಲರೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ತಯಾರಿಯನ್ನ ಮಾಡಿಕೊಳ್ಳೋದ್ರ ಮುಖಾಂತರ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ನಾನಾ ರೀತಿಯಾದಂತಹ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ. ಇತ್ತ ಬಿಜೆಪಿ ನಾಯಕರಿಗೆ ಟಕ್ಕರನ್ನ ಕೊಡೋದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಎಫರ್ಟ್ ಅನ್ನ ಹಾಕ್ತಾ ಇದ್ದಾರೆ. ಯಾಕಂತಂದ್ರೆ ಈಗ ರಾಜ್ಯದಲ್ಲಿ 135 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿರುವಂತಹ ಕಾಂಗ್ರೆಸ್ಗೆ ಬಹಳ ಬೂಸ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬಹುದು. ಹಾಗಾಗಿ ಈ ಬಾರಿ ಚುನಾವಣೆಯನ್ನ ಗೆಲ್ತೀವಿ ಅನ್ನುವಂತಹ ಹೈ ವೋಲ್ಟೇಜ್ ಕದನ ರಣಕಣದಲ್ಲಿ ಘಟಾನುಘಟಿಗಳು ಸ್ಪರ್ಧೆ ಮಾಡುವುದಕ್ಕೆ